ಕ್ಷೇತ್ರ ಆರ್‌ಆರ್‌ಬಿಯಲ್ಲಿ ಖಾಲಿ ಇರತಕ್ಕಂತ ಅಂದ್ರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಲ್ಲಿ ಖಾಲಿ ಇರತಕ್ಕಂತ ಆರ್‌ಪಿಎಫ್ ಎಸ್ಐ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರಿ ಇವಾಗ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಎಕ್ಸಾಮಿನೇಷನ್ ಇಂಟಿಮೇಷನ್ ಸ್ಲಿಪ್ ಅನ್ನ ಅನೌನ್ಸ್ ಮಾಡಿದ್ರ ಅಂದ್ರೆ ಬಿಡುಗಡೆ ಮಾಡಿದ್ರ ಅದರಲ್ಲಿ ಎಕ್ಸಾಮಿನೇಷನ್ ಡೇಟ್ ಸಿಟಿ ಜೊತೆಗೆ ಇಲ್ಲಿ ಟ್ರಾವೆಲ್ ಪಾಸ್ ಬಗ್ಗೆ ಮಾಹಿತಿಯನ್ನ ಕೊಟ್ಟ ಇಲ್ಲಿ ಆರ್‌ಪಿಎಫ್ ಅಲ್ಲಿ ಖಾಲಿ ಇರತಕ್ಕಂತ ಎಸ್ಐ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರಿ ನಾನು ಇವಾಗ ಒಂದು ಹೇಳುವಂತ ಒಂದು ಹಂತಗಳನ್ನ ಫಾಲೋ ಮಾಡ್ಕೊಂಡು ನಿಮ್ಮ ಎಕ್ಸಾಮಿನೇಷನ್ ಸಿಟಿ ಡೇಟು ಮತ್ತೆ ಇಲ್ಲಿ ನಿಮ್ಮ ಟ್ರಾವೆಲ್ ಪಾಸ್ ಬಗ್ಗೆ ಮಾಹಿತಿನ ತಿಳ್ಕೊಬಹುದು ಈ ಒಂದು ಲಿಂಕ್ ಅನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ ಇದಕ್ಕೂ ಮುಂಚೆ ಅಪ್ಲಿಕೇಶನ್ ಹಾಕಿರ್ತಕ್ಕಂಥವ್ರು ನೀವು ಡೈರೆಕ್ಟ್ ಆಗಿ ನಾನು ಇವಾಗ ಹೇಳುವಂತ ಒಂದು ಹಂತಗಳನ್ನ ಫಾಲೋ ಮಾಡ್ಕೊಂಡು ಚೆಕ್ ಮಾಡ್ಕೋಬಹುದು ಇನ್ನ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ ಇಲ್ಲಿ ಫಸ್ಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮ್ ಅಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ನ ಫಿಲ್ಅಪ್ ಮಾಡ್ಕೋಬೇಕು ನಿಮ್ಗೆ ಏನಾದ್ರೂ ರಿಜಿಸ್ಟ್ರೇಷನ್ ನಂಬರ್ ಸಿಗದೇ ಇದ್ದಲ್ಲಿ ಇಲ್ಲಿ ಕಾಣ್ತಿರ್ತಕ್ಕಂಥ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇದಕ್ಕೂ ಮುಂಚೆ ಅಪ್ಲಿಕೇಶನ್ ಹಾಕಿದಾರಲ್ಲ ಇಲ್ಲಿ ನೀವು ಲಾಗಿನ್ ಆಗಿ ಡೈರೆಕ್ಟ್ ಆಗಿ ನಿಮ್ಮ ಅಪ್ಲಿಕೇಶನ್ ಹಿಸ್ಟ್ರಿಯಲ್ಲಿ ನಿಮ್ಮ ಆರ್‌ಪಿಎಫ್ ಎಸ್ಐ ಹುದ್ದೆಗೆ ಸಂಬಂಧಪಟ್ಟಂತ ಒಂದು ರಿಜಿಸ್ಟ್ರೇಷನ್ ನಂಬರ್ ನ ಕಾಪಿ ಮಾಡ್ಕೊಂಡ್ ಬಂದು ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ ಇನ್ನ ಪೇಸ್ಟ್ ಮಾಡ್ಕೊಂಡು ಕೆಳಗಡೆ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮ್ ಅಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಡೇಟ್ ಆಫ್ ಬರ್ತ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕಾಣ್ತಿರ್ತಕ್ಕಂಥ ಕ್ಯಾಪ್ಷನ್ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮ್ ಅಲ್ಲಿ ಫಿಲ್ಅಪ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಈ ಒಂದು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ ಒಂದು ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಡೈರೆಕ್ಟ್ ಆಗಿ ಏರ್ತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಸೈಡ್ ಅಲ್ಲಿ ಕಾಣ್ತಿರ್ತಕ್ಕಂಥ ಈ ಒಂದು ಸಿಟಿ ಇಂಟಿಮೇಷನ್ ಸ್ಲಿಪ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಏರ್ತಿ ಬಂದಿರುತ್ತೆ ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದು ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಪ್ಲೀಸ್ ಕ್ಲಿಕ್ ಹೇರ್ ಟು ಡೌನ್ಲೋಡ್ ಸಿಟಿ ಇಂಟಿಮೇಷನ್ ಸ್ಲಿಪ್ ಅಂತ ಕೆಳಗಡೆ ಒಂದು ಆಪ್ಷನ್ ಬಂದಿರುತ್ತೆ ಇಲ್ಲಿ ಕಾಣ್ತಿರ್ತಕ್ಕಂಥ ಈ ಒಂದು ಬ್ಲೂ ಕಲರ್ ಅಲ್ಲಿ ಕಾಣ್ತದಲ್ಲ ಹೇರ್ ಅಂತ ಈ ಒಂದು ಹೇರ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಏರ್ತಿ ಬರುತ್ತೆ ಇಲ್ಲಿ ಆಲ್ವೇಸ್ ಶೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಅದು ಆಟೋಮೆಟಿಕ್ ಆಗಿ ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ ಆದ ತಕ್ಷಣ ಓಪನ್ ಮಾಡ್ಕೊಳ್ಳಿ ನಾನು ಇವಾಗ ಇಲ್ಲಿ ಇಂದು ಇಂಟಿಮೇಷನ್ ಸ್ಲಿಪ್ ಅನ್ನು ಓಪನ್ ಮಾಡಿದೀನಿ ಇಲ್ಲಿ ಓಪನ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ ನಮ್ಮ ಫೋಟೋವನ್ನ ಕೊಟ್ಟಿರ್ತಾರ ಅರ್ಜಿನ ಸಲ್ಲಿಸುವಾಗ ಅಪ್ಲೋಡ್ ಮಾಡಿರ್ತಕ್ಕಂಥ ಫೋಟೋ ಆಗಿರುತ್ತೆ ಇನ್ನು ಸೈಡ್ ಅಲ್ಲಿ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಕೊಟ್ಟಿದ್ದಾರೆ ಇನ್ನು ಇಲ್ಲಿ ಕಟ್ಟಿರ್ತಕ್ಕಂಥ ಈ ಒಂದು ಕಾಲಮ್ ಅಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ ಕ್ಯಾಸ್ಟ್ ಕೊಟ್ಟಿದ್ದಾರೆ ನಂತರ ಇಲ್ಲಿ ನೇಮ್ ಆಫ್ ಕ್ಯಾಂಡಿಡೇಟ್ ನಂತರ ಫಾದರ್ ನೇಮು ನಂತರ ಆಧಾರ್ ಕಾರ್ಡ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ ನಂತರ ಜೆಂಡರ್ ಇದೆ ಡೇಟ್ ಆಫ್ ಬರ್ತ್ ಇಲ್ಲಿ ನಾವು ಅಪ್ಲಿಕೇಶನ್ ಹಾಕುವಾಗ ಯಾವ ಒಂದು ಮಾಹಿತಿಯನ್ನು ಕೊಟ್ಟಿದ್ವಿ ಆ ಒಂದು ಮಾಹಿತಿ ಬಗ್ಗೆ ಕೊಟ್ಟಿರ್ತಾರ ಇಲ್ಲಿ ಡೈರೆಕ್ಟ್ ಆಗಿ ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ ಇಲ್ಲಿ ಎಕ್ಸಾಮ್ ಡೀಟೇಲ್ಸ್ ಅಂತ ಕೆಳಗಡೆ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರ ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಬಗ್ಗೆ ನಾವಿಲ್ಲಿ ಸರಿಯಾಗಿ ಚೆಕ್ ಮಾಡ್ಕೋಬೇಕು ಯಾರೆಲ್ಲ ಎಸ್ಐ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಿರ್ತೀರಿ ನೀವು ಕೂಡ ಇದೇ ರೀತಿಯಾಗಿ ನಿಮ್ಮ ಇಂಟಿಮೇಷನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೋಬೇಕು ಇನ್ನು ನಿಮಗೆ ಇಂಟಿಮೇಷನ್ ಸ್ಲಿಪ್ ಯಾವಾಗ ಬರ್ತಂದ್ರ ನಿಮ್ಮ ಎಕ್ಸಾಮ್ ಡೇಟ್ ಇರುತ್ತಲ್ಲ ಆ ಒಂದು ಡೇಟ್ ಇಂದ 10 ದಿನದ ಮುಂಚೆ ನಿಮಗೆ ಇಲ್ಲಿ ಒಂದು ಇಂಟಿಮೇಷನ್ ಸ್ಲಿಪ್ ಬರುತ್ತೆ ಅವಾಗ ನೀವು ಡೌನ್ಲೋಡ್ ಮಾಡ್ಕೋಬಹುದು ಇನ್ನು ನಿಮ್ಮ ಅಡ್ಮಿಟ್ ಕಾರ್ಡ್ ಯಾವಾಗ ಬರ್ತಂದ್ರ ನಿಮ್ಮ ಎಕ್ಸಾಮಿನೇಷನ್ ಡೇಟ್ ಇರುತ್ತಲ್ಲ ಆ ಒಂದು ಡೇಟ್ ಇಂದ ಹಿಡಿದ 4 ದಿನದ ಹಿಂದೆ ನಿಮ್ಮ ಅಡ್ಮಿಟ್ ಕಾರ್ಡ್ ನ ಅನೌನ್ಸ್ ಅಥವಾ ಬಿಡುಗಡೆ ಮಾಡಿರ್ತಾರ ಅವಾಗ ನೀವು ನಿಮ್ಮ ಅಡ್ಮಿಟ್ ಕಾರ್ಡ್ ನ ಡೌನ್ಲೋಡ್ ಮಾಡ್ಕೊಂಡು ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಒಂದು ಅಡ್ರೆಸ್ ಅನ್ನ ತಿಳ್ಕೊಂಡು ಆ ಒಂದು ಪರೀಕ್ಷಾ ಕೇಂದ್ರದಲ್ಲಿ ನೀವು ಪರೀಕ್ಷೆಯನ್ನ ಬರೆಯಬೇಕಾಗತ್ತೆ ಇವಾಗ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಮಾಹಿತಿನ ನೋಡ್ತಾ ಹೋಗೋಣ ಇಲ್ಲಿ ಸಿಟಿ ಅಂತ ಕೊಟ್ಟಿರ್ತಾರ ಇದು ಟೆಸ್ಟ್ ಸಿಟಿ ಅಂತ ಕೊಟ್ಟಿರ್ತಾರ ಇದು ಬೆಳಗಾವಿ ಅಂತ ಕೊಟ್ಟಿರ್ತಾರ ನೀವು ಕೂಡ ಇದೇ ರೀತಿಯಾಗಿ ನಿಮ್ಮ ಒಂದು ಸೆಂಟ್ರಲ್ ಇರುತ್ತೆ ಅದನ್ನ ಕೂಡ ನೀವು ಚೆಕ್ ಮಾಡ್ಕೋಬೇಕು ಇನ್ನ ಈ ಒಂದು ಸಿಟಿ ಬರ್ತಲ್ಲ ಅಂದ್ರೆ ಒಂದು ಎಕ್ಸಾಮ್ ಸಿಟಿ ಇರುತ್ತಲ್ಲ ಯಾವ ಒಂದು ಸ್ಟೇಟ್ ಅಲ್ಲಿ ಬರ್ತಾ ಆ ಒಂದು ಸ್ಟೇಟ್ ಕೂಡ ಕೊಟ್ಟಿರ್ತಾರ ಇನ್ನ ಮುಂದ್ಗಡೆ ಎಕ್ಸಾಮ್ ಡೇಟ್ ಇರುತ್ತಾ ಈ ಒಂದು ಡೇಟ್ ಬಗ್ಗೆ ನಾವಿಲ್ಲಿ ಸರಿಯಾಗಿ ಚೆಕ್ ಮಾಡ್ಕೋಬೇಕು ಇನ್ನ ಶಿಫ್ಟ್ ಅನ್ನ ಕೊಟ್ಟಿರ್ತಾರ ಶಿಫ್ಟ್ 3 ಅಂತ ಕೊಟ್ಟಿದ್ರ ಇಲ್ಲಿ ಶಿಫ್ಟ್ 3 ಟೈಮಿಂಗ್ ಯಾವ್ದಿದೆ ಅಂತ ಇಲ್ಲಿ ಕೆಳಗಡೆ ಕೊಟ್ಟಿರ್ತಾರ ಇದು ಶಿಫ್ಟ್ 3 ಟೈಮಿಂಗ್ ಆಗಿರುತ್ತೆ ರಿಪೋರ್ಟಿಂಗ್ ಟೈಮ್ ಮತ್ತೆ ಗೇಟ್ ಕ್ಲೋಸಿಂಗ್ ಟೈಮ್ ಮತ್ತು ಎಕ್ಸಾಮ್ ಸ್ಟಾರ್ಟಿಂಗ್ ಟೈಮ್ ಅನ್ನ ಕೊಟ್ಟಿರ್ತಾರ ಇಲ್ಲಿ ಕೊಟ್ಟಿರ್ತಕ್ಕಂಥ ಶಿಫ್ಟ್ ವೈಸ್ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ರಿಪೋರ್ಟಿಂಗ್ ಟೈಮ್ ರಿಪೋರ್ಟಿಂಗ್ ಕ್ಲೋಸಿಂಗ್ ಟೈಮ್ ಮತ್ತು ಎಕ್ಸಾಮಿನೇಷನ್ ಟೈಮ್ ಅನ್ನ ಸರಿಯಾಗಿ ಚೆಕ್ ಮಾಡ್ಕೋಬೇಕು ಮೇನ್ ಆಗಿ ಎಕ್ಸಾಮಿನೇಷನ್ ಡೇಟು ಶಿಫ್ಟ್ ರಿಪೋರ್ಟಿಂಗ್ ಟೈಮು ಈ ಒಂದು ಟೈಮಿಂಗು ಮತ್ತೆ ಡೇಟ್ ನ ಒಳಗಡೆಯಾಗಿ ನಿಮ್ಮ ಪರೀಕ್ಷಾ ಕೇಂದ್ರದ ಬಳಿ ಹಾಜರಾಗಿರ್ಬೇಕಾಗತ್ತಾ ಕರೆಕ್ಟ್ ಆಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ಬಗ್ಗೆ ಚೆಕ್ ಮಾಡ್ಕೊಳ್ಳಿ ಇನ್ನು ಕೆಳಗಡೆ ಬಂದ್ರೆ ಟ್ರಾವೆಲ್ ಪಾಸ್ ಬಗ್ಗೆ ಕೊಟ್ಟಿರ್ತಾರ ಇಲ್ಲಿ ಟ್ರಾವೆಲ್ ಪಾಸ್ ಎಲ್ಲಿಂದ ಎಲ್ಲಿವರೆಗೆ ವ್ಯಾಲಿಡ್ ಆಗಿರುತ್ತೆ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿರ್ತಾರ ನೀವೇನಾದ್ರೂ SC ಮತ್ತೆ ST ಅವರಾಗಿದ್ದು ಅಪ್ಲಿಕೇಶನ್ ಹಾಕುವಾಗ ಟ್ರಾವೆಲ್ ಪಾಸ್ ಅಲ್ಲಿ ಎಸ್ ಅಂತ ಕೊಟ್ಟಿದ್ರ ನಿಮಗೆ ಟ್ರಾವೆಲ್ ಪಾಸ್ ಅಪ್ಡೇಟ್ ಆಗಿರುತ್ತಾ ಇಲ್ಲಿ ನೀವು ಎಲ್ಲಿಂದ ಜರ್ನಿಯನ್ನ ಮಾಡ್ತಾ ಇರ್ತೀರಿ ಅಲ್ಲಿ ಸ್ಟಾರ್ಟಿಂಗ್ ಅಂತ ಕೊಟ್ಟಿರ್ತಾರಲ್ಲ ಸಿಗ್ನೇಚರ್ ಆಫ್ TC ವಿತ್ ಡೇಟ್ ಅಂತ ಕೊಟ್ಟಿರ್ತಾರ ಔಟ್ವರ್ಡ್ ಅಂದ್ರೆ ನೀವು ಎಲ್ಲಿಂದ ಜರ್ನಿ ಮಾಡ್ತಾ ಇರ್ತೀರಿ ಆ ಒಂದು ಸ್ಟೇಷನ್ ಅಂದ್ರೆ ಸಿಗ್ನೇಚರ್ ಮಾಡಿಸ್ಬೇಕು ಇನ್ನ ಎಕ್ಸಾಮ್ ಮುಗಿದ ಮೇಲೆ ಯಾವ ಒಂದು ಸ್ಟೇಷನ್ ಇಂದ ಬರ್ತಾ ಇರ್ತೀರಿ ವಾಪಸ್ಸಾಗಿ ಆ ಒಂದು ಸ್ಟೇಷನ್ ಅಲ್ಲಿ ಕೂಡ ನೀವು ಸಿಗ್ನೇಚರ್ ಅನ್ನ ಮಾಡಿಸ್ಬೇಕಾಗತ್ತಾ ಇದು ಟ್ರಾವೆಲ್ ಪಾಸ್ ಬಗ್ಗೆ ಎಷ್ಟು ಮಾಹಿತಿ ಆಯಿತು ಇನ್ನ ಎಕ್ಸಾಮ್ಗೆ ಹೋಗುವಾಗ ಯಾವ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಹೋಗ್ಬೇಕಂದ್ರೆ ಇಲ್ಲಿ ನಿಮ್ಮ ಒರಿಜಿನಲ್ ID ಪ್ರೂಫ್ ಆಧಾರ್ ಕಾರ್ಡ್ ಬೇಕಾಗುತ್ತಾ ಇದು ಮೊದಲಾಗಿ ನಂತರ ನಿಮ್ಮ ಅಡ್ಮಿಟ್ ಕಾರ್ಡ್ ಕಲರ್ ಪ್ರಿಂಟ್ ಔಟ್ ನಂತರ 2 ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ತೆಗೆದುಕೊಂಡು ಹೋಗಿ ನೀವು ಪರೀಕ್ಷೆಯಲ್ಲಿ ಭಾಗವಹಿಸಬಹುದಾಗಿರುತ್ತೆ ಇಷ್ಟು ಡಾಕ್ಯುಮೆಂಟ್ಗಳು ಬೇಕಾಗುವ ಜೊತೆಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಇನ್ಫಾರ್ಮೇಶನ್ ಬಗ್ಗೆ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ ಸದ್ಯಕ್ಕೆ ಇವತ್ತಿನ ನೋಡಿದ್ರೆ ಮೇನ್ ಆಗಿ ನಿಮಗೆ
RPF ಅಲ್ಲಿ ಖಾಲಿ ಇರತಕ್ಕಂತ SI ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಿದ್ರ ಒಂದು ಎಕ್ಸಾಮಿನೇಷನ್ ಸಿಟಿ ಡೇಟ್ ಮತ್ತು ಶಿಫ್ಟ್ ಜೊತೆಗೆ ಇನ್ನಿತರ ಮಾಹಿತಿ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ನೀವು ಕೂಡ ಇದೇ ರೀತಿಯಾಗಿ ಅಪ್ಲಿಕೇಶನ್ ಹಾಕಿದ್ರ ಈ ರೀತಿಯಾಗಿ ನೀವು ನಿಮ್ಮ ಮಾಹಿತಿನ ಚೆಕ್ ಮಾಡ್ಕೊಳ್ಳಿ. ಈ ಒಂದು ಲಿಂಕ್ ಅನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ. ಇದಕ್ಕೂ ಮುಂಚೆ ಅಪ್ಲಿಕೇಶನ್ ಹಾಕಿರ್ತಕ್ಕಂಥವ್ರಿಗೆ ಅವರು ಕೂಡ ಮೇಲ್ ಮಾಡಿರ್ತಾರೆ, ಅಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬಹುದು. ಇಲ್ಲದೇ ಇದ್ದಲ್ಲಿ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೂಡ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೂಲಕ ಕೂಡ ನೀವು ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಅದೇ ರೀತಿ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡ್ರಿ. ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಅವರು ಕೂಡ ಏನಾದರೂ ಇಲ್ಲಿ ಖಾಲಿ ಇರತಕ್ಕಂತ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿದ್ರೆ ಅವರು ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂತ ಮಾಹಿತಿ ಬಗ್ಗೆ ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.